ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ಚಾನಲ್ಗೆ ಸ್ವಾಗತ. ನೀವೆಲ್ಲ ಆರಾಮಾಗಿದ್ದೀರಾ ಅಂದ್ಕೊತೀನಿ. ಸೊ ನೀವೆಲ್ಲಿಗೆ ಹೊಸೊಬ್ಬರಾಗಿದ್ರೆ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಪರ್ಸನ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ. ಸೊ ಇನ್ ಕೇಸ್ ಏನಾದರೂ ನಿಮಗೆ ಕ್ವೆಶನ್ ಸಜೆಸ್ಟ್ ಮಾಡಬೇಕು ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಏನು ಕ್ವೆಶನ್ ಬೇಕು ನೆಕ್ಸ್ಟ್ ಟೈಮ್ ಅಂತ ಹೇಳ್ಬೋದು. ಸೊ ನಾನು ಡೈರೆಕ್ಟಾಗಿ ಆ ಕ್ವೆಶನ್ನ ಆಕ್ಸೆಪ್ಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಸೊ ನೋಡೋಣ ನಿಮಗೋಸ್ಕರ ಏನು ಕ್ವೆಶನ್ ಬಂದಿದೆ ಅಂತ. ಇದು ಬಂದ್ಬಿಟ್ಟು ನಿಮ್ಮದು ಲವ್ ಲೈಫ್ ಬಗ್ಗೆ ಅಥವಾ ನಿಮ್ಮದು ಮತ್ತು ಇನ್ನೊಬ್ರು ಯಾರ್ದೋ ಒಬ್ರದ್ದು ಕನೆಕ್ಷನ್ ಬಗ್ಗೆ ನಿಮಗೇನೋ ಏನು ಮೆಸೇಜ್ ಇದೆ ನೋಡೋಣ. ಐ ಫೀಲ್ ಇಲ್ಲಿ ಯಾರೋ ಒಬ್ಬರು ನಿಮ್ಮನ್ನ ತುಂಬ ಹರ್ಟ್ ಮಾಡ್ತಾ ಇದ್ದಾರೆ. ಅವ್ರು ಮುಂಚೆ ಮಾಡಿದರು ಎಮೋಷನಲಿ. ಪ್ರಾಬಬ್ಲಿ ಅವರ ಒಂದು ನಡವಳಿಕೆಯಿಂದ ನಿಮಗೆ ತುಂಬಾ ಬೇಜಾರಾಗಿತ್ತು. ಅವರ ಒಂದು ಕಮ್ಯುನಿಕೇಷನ್ ನಿಮಗೆ ತುಂಬಾ ಬೇಜಾರಾಗ್ತಾ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಪರ್ಸನ್ ಎಷ್ಟು ಒಂದು ಎಮೋಷ್ನಲಿ ಕಂಪ್ಲೀಟ್ಲಿ ಒಂಥರ ಬೇಡ, ನನಗೆ ಈ ಕನೆಕ್ಷನ್ ಬೇಡ, ಎಮೋಷನ್ಸ್ ಬೇಡ ನನಗೆ, ಬಿಕಾಸ್ ಆಲ್ರೆಡಿ 3 ಕಪ್ಸ್ ಏನು ಬಿದ್ದೋಗಿದೆ, ತುಂಬಾ ಹಾರ್ಟ್ ಬ್ರೇಕ್ ಮಾಡಿದ್ದಾರೆ. ಇನ್ನು ನಾನು ಈ ಉಳಿದಿರೋ 2 ಕಪ್ ಅಂದರೆ ಉಳಿದಿರೋ ಎಮೋಷನ್ಸನ್ನು ನಾನು ಯಾಕೆ ಇವ್ರಿಗೋಸ್ಕರ ಹಾಳು ಮಾಡ್ಕೊಳ್ಳಿ, ಇವ್ರಿಗೋಸ್ಕರ ನಾನು ವೀಕ್ ಆಗಲಿ, ಇಂಥ ಒಂದು ಸಿಚುವೇಶನ್ ಇದ್ದರೆ ಐ ಫೀಲ್ ಈ ಕಾರ್ಡ್ ಹೆಂಗೆ ಈ ಕಾರ್ಡ್ಗೆ ಬ್ಯಾಕ್ ತೋರಿಸ್ಕೊಂಡು ನಿಂತಿದೆ. ಐ ಫೀಲ್ ಇದು ನೀವು ಪರ್ಸನ್ ಮತ್ತೆ ಟೆಕ್ಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ ನಾನು. ಮತ್ತೆ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೀವು ಅವ್ರನ್ನ ಬ್ಲಾಕ್ ಮಾಡಿದ್ರು, ಹಿ ಆರ್ ಶಿ ಈಸ್ ಟ್ರೈಯಿಂಗ್ ಎವ್ರಿ ಡೇ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಅಂತ ನೋಡೋಕ್ಕೆ, ಜಸ್ಟ್ ಟೆಕ್ಸ್ಟ್ ಮಾಡೋಕ್ಕೆ ಏನಾಗ್ತಿದೆ ನಿಮ್ಮ ಲೈಫಲ್ಲಿ ಅಂತ ನೋಡೋಕ್ಕೆ ಬರ್ತಾ ಇದ್ದಾರೆ. ಐ ಫೀಲ್ ಎಷ್ಟೇ ಆದ್ರೂ ಅವ್ರು ನಿಮ್ಮನ್ನ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇಲ್ಲ. ಇಲ್ಲಿ ಎಷ್ಟೇ ಆದ್ರೂ ನಿಮ್ಮ ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇಲ್ಲ ಇವರು. ಇಲ್ಲಿ ಎಷ್ಟೇ ಆದ್ರೂ ಅವ್ರ ಈಗೋ ಅಥವಾ ಅವ್ರಿಗೆ ಬೇಕಾಗಿರೋದನ್ನ ಬಿಟ್ಕೊಡೋಕೆ ರೆಡಿಯಾಗಿಲ್ಲ. ಐ ಫೀಲ್ ಈ ಪರ್ಸನ್ಗೆ ಐ ಫೀಲ್ ನಿಮ್ಮ ಎಮೋಷನ್ಸ್ ಅರ್ಥ ಆಗ್ತಾಯಿಲ್ಲ. ಅವ್ರು ಹೆಂಗೆ ಅಂದರೆ ಬರ್ತಾರೆ, ಏನು ಬೇಕು ಅದನ್ನೆಲ್ಲ ಹೇಳ್ತಾರೆ, ನೀವು ಅದನ್ನ ಕೇಳಿಸ್ಕೊತಾ ಇದ್ದೀರಾ, ನಿಮಗದು ಹರ್ಟ್ ಆಗ್ತಿದೆಯಾ ಏನೂ ಗೊತ್ತಾಗ್ತಾ ಇಲ್ಲ. ನೋಡೋಣ ಇಲ್ಲಿ ಇನ್ನೂ ಏನು ಮೆಸೇಜ್ ಇದೆ ನಿಮಗೆ ಅಂತ. ಬಟ್ ಐ ಫೀಲ್ ನಿಮಗೆ ಇನ್ನೂ ಈ ಕನೆಕ್ಷನ್ ಬೇಕು, ಇನ್ನೂ ಈ ಒಂದು ಬಾಂಡಿಂಗ್ ನಿಮಗೆ ಬೇಕು. ನೀವು ಇದನ್ನ ಅಷ್ಟು ಈಸಿಯಾಗಿ ಗಿವ್ ಅಪ್ ಮಾಡೋಕ್ಕೆ ರೆಡಿಯಾಗಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಸಮ್ವೇರ್ ಡೀಪ್ ಇನ್ಸೈಡ್, ಮುಂಚೆ ಹೇಳ್ದಂಗೆ ಟೂ ಆಫ್ ಕಪ್ಸ್ ಇಟ್ಸ್ ಸಮ್ವೇರ್ ಈ 2 ಆಫ್ ಕಪ್ಸಲ್ಲಿ ನಿಮ್ಮ 1 ಹಾರ್ಟ್, ಹಾಫ್ ಹಾರ್ಟ್ ಇನ್ನೂ ಈ ಪರ್ಸನ್ ಬೇಕು ಅಂತ ಕೇಳ್ತಾ ಇದೆ. ಬಟ್ ಅದರ್ ಪಾರ್ಟ್ ಬಂದ್ಬಿಟ್ಟು ಬೇಡ, ಮತ್ತೆ ಎಮೋಷನ್ಸ್ನ ಹರ್ಟ್ ಮಾಡ್ತಾರೆ ಇವ್ರು ನಮಗೆ ರೈಟ್ ಪಾರ್ಟ್ನರ್ ಅಲ್ಲ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಟ್ರಸ್ಟ್ ಹೋಗಿದೆ ಈ ಪರ್ಸನ್ ಮೇಲೆ, ಅಥವಾ ಎಲ್ಲೋ ಒಂದು ಕಡೆ ಬೇಡ, ಈ ರಿಲೇಷನ್ಶಿಪ್ಪಿಂದ ನನಗೆ ನೆಗೆಟಿವಿಟಿನೇ ಆಗೋದು, ನನಗೆ ಹರ್ಟೇ ಆಗೋದು ಅನ್ನೋ ಒಂದು ಥಾಟಲ್ಲಿದ್ದೀರ ನೀವು. ಬಟ್ ಸಮ್ಹೌ ಈ ಪರ್ಸನ್ ನಿಮಗೆ ನಿಮ್ಮ ಹಿಂದೆ ಬಿಡ್ತಾ ಇಲ್ಲ. ಆ್ಯಂಡ್ ಐ ಫೀಲ್ ಈ ಪರ್ಸನ್ದು ಲೈಫ್ ಸ್ಟೈಲ್ ನಿಮ್ಮ ಲೈಫ್ ಸ್ಟೈಲ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇಟ್ಸ್ ಯು ಗ್ರೂ ಅಪ್ ನೀವು ಬೆಳೆದಿರೋ ರೀತಿ, ಇವ್ರು ಬೆಳೆದಿರೋ ರೀತಿ ತುಂಬಾ ಡಿಫ್ರೆಂಟ್. ಪ್ರಾಬ್ಲಿ ನೀವು ಇಂಟ್ರೋವರ್ಟ್ ಆಗಿರೋ, ಇವ್ರು ಕಂಪ್ಲೀಟ್ಲಿ ಎಕ್ಸ್ಟ್ರೋವರ್ಟ್. ಅವರು ನಿಮ್ಮನ್ನ ಅವ್ರ ಥರ ಇರೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಅವ್ರ ಲೈಫ್ ಸ್ಟೈಲ್ ಆಗ್ತಾಯಿಲ್ಲ, ನಿಮಗೆ ಅರ್ಥನೇ ಆಗ್ತಾಯಿಲ್ಲ ಅವ್ರದ್ದು ಏನಾಗ್ತಾಯಿದೆ ಅವ್ರ ಲೈಫಲ್ಲಿ ಅಂತ. ಆ್ಯಂಡ್ ಯು ಆರ್ ನಾಟ್ ರೆಡಿ, ಬೇಡ ಅಂತ ಬಿಡ್ತಾ ಇದ್ದೀರಾ ನೀವು. ಆ ಲವ್ ಇದ್ರೂ ಆಮೇಲೆ ಈ ಪರ್ಸನ್ ಬಂದುಬಿಟ್ಟು ನಿಮ್ಮನ್ನ ಒಂದು ಆಪ್ಷನ್ಸ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಮಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾ ಇಲ್ಲ. ಆರ್ ಫಸ್ಟ್ ಆಫ್ ಆಲ್ ಅವ್ರು ಏನು ಬಂದು ಇಟ್ ಲುಕ್ಸ್ ಅವ್ರಿಗೆ ಏನು ಬೇಕು ಅದನ್ನ ಮಾತ್ರ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಆ್ಯಂಡ್ ಸಮ್ವೇರ್ ಐ ಫೀಲ್ ನಿಮಗೆ ಆಲ್ರೆಡಿ ಗೊತ್ತು ಈ ಪರ್ಸನ್ ನಿಮ್ಮನ್ನ ಆಪ್ಷನ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮ ಲೈಫಲ್ಲಿ ಆನ್ ಆ್ಯಂಡ್ ಆಫ್ ಥರ ಇದ್ದಾರೆ. ಅವ್ರು ರಿಯಲಿ ನಿಮ್ಮನ್ನ ಅರ್ಥ ಮಾಡ್ಕೊತಾ ಇಲ್ಲ ಅನ್ನೋ ಒಂದು ವಿಷಯ ನಿಮಗೆ ಆಲ್ರೆಡಿ ಗೊತ್ತಿದೆ ಅನಿಸಿದೆ. ಈ ಪರ್ಸನ್ ಯಾರು ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ, ಇವ್ರದ್ದು ಸನ್ ಆರ್ ಮೂನ್ ಸೈನ್ ಬಂದುಬಿಟ್ಟು ಜೆಮಿನಿ, ಅಕ್ವೇರಿಯಸ್ ಆರ್ ಲೀಬ್ರಾ ಝೋಡಿಯಾಕ್ ಸೈನ್ ಆಗಿರುತ್ತೆ. ಈ ಪರ್ಸನ್ ನಾನು ನೋಡ್ತಾ ಇದ್ದೀನಿ ನಾನಿಲ್ಲಿ. ವಾವ್, ಇಟ್ಸ್ ಅ ಸಜೆಷನ್. ನೀವು ಈ ಪರ್ಸನ್ನ ಎಷ್ಟು ಅವಾಯ್ಡ್ ಮಾಡ್ತೀರಾ, ಈ ಪರ್ಸನ್ನ ಎಷ್ಟು ನಿಮ್ಮ ಲೈಫಿಂದ ದೂರ ಮಾಡ್ತೀರಾ, ಅಷ್ಟು ನಿಮಗೆ ಒಳ್ಳೆಯದಾಗತ್ತೆ. ಬಿಕಾಸ್ ಸಮ್ವೇರ್ ಅವ್ರು ನಿಮ್ಮ ಬಗ್ಗೆ ಯಾವುದೇ ರೀತಿಯಾಗಿ ಒಂದು ಸೀರಿಯಸ್ನೆಸ್ ಬರಲ್ಲ, ಸೀರಿಯಸ್ ಆ್ಯಕ್ಷನ್ ತೊಗೊಳ್ಳಲ್ಲ. ಅವ್ರು ನಿಮ್ಮನ್ನ ಯಾವಾಗ್ಲೂ
ಒಂದು ಆಪ್ಷನ್ ಆಗೇ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ಮೋರ್ ಓವರ್ ಯಾವಾಗ ಒಂದು ಇಂಪಾರ್ಟೆಂಟ್ ಚಾಯ್ಸ್ ಮಾಡಬೇಕು ಆವಾಗಲೂ ಅವ್ರು ನಿಮ್ಮನ್ನ ಚೂಸ್ ಮಾಡಲ್ಲ, ಆವಾಗಲೂ ಅವರು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ. ಆ್ಯಂಡ್ ಯು ವಿಲ್ ಬಿ ದ ಒನ್, ಈ ಥರ ಲೆಫ್ಟ್ ಔಟ್ ಆಗಿಬಿಡ್ತೀರ ನೀವು ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ನೀವು ಕಷ್ಟದ ಬಾಗಿಲನ್ನ ಓಪನ್ ಮಾಡ್ಕೊತೀರಾ ಅಂತ ಅನ್ನಿಸ್ತಾ ಇದೆ. ಸೊ ಈ ಪರ್ಸನ್ ಮೇಲೆ ನಿಮಗೆ ಟ್ರೂ ಲವ್ವೇ ಆಗಿರ್ಬೋದು, ಬಟ್ ಸಮ್ವೇರ್ ಈ ಪರ್ಸನ್ ನಿಮಗೆ ಕಂಪ್ಯಾಟಿಬಲ್ ಅಲ್ಲ. ಇದು ಯೂನಿವರ್ಸಲ್ ಮೆಸೇಜ್ ನಿಮಗೆ ಈ ಪರ್ಸನ್ನ ಅವಾಯ್ಡ್ ಮಾಡಿದ್ರೆ ನಿಮಗೆ ನ್ಯೂ ಹೋಪ್, ನ್ಯೂ ಚೇಂಜಸ್ ಲೈಫಲ್ಲಿ ಆಗುತ್ತೆ. ಬಟ್ ಅವಾಯ್ಡ್ ಮಾಡಲಿಲ್ಲ, ಮತ್ತೆ ಅವ್ರನ್ನ ಇನ್ಕ್ಲೂಡ್ ಮಾಡಿ ಆಕ್ಸೆಪ್ಟ್ ಮಾಡಿದ್ರೆ ಪ್ರಾಬಬ್ಲಿ ನೀವು ಮುಂಚೆ ಹೇಳ್ದಂಗೆ ಒಂದು ಕಷ್ಟದ ಬಾಗಿಲನ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಸೊ ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ನಿಮಗೊಂದು ಕ್ಲಾರಿಟಿ ಸಿಕ್ಕಿದ ಅಂತ. ಮೆಸೇಜ್ ಹೆಂಗನ್ನಿಸ್ತು, ಏನನ್ನಿಸ್ತು, ಕ್ಲಾರಿಟಿ ಸಿಕ್ತಾ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿದೆ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ 111 ಅಂತ ಕ್ಲೇಮ್ ಮಾಡಬೇಕು ಅಂದರೆ. ಸೊ ಟಿಲ್ ದ ನೆಕ್ಸ್ಟ್ ಟೈಮ್, ಬಾಯ್, ಟೇಕ್ ಕೇರ್.